ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಇನ್ ಕನ್ನಡ. ನಾನು ಕೀರ್ತಿ ಚೇತನ್. ತುಂಬ ಆಸೆಯಿಂದ ನರ್ಸರಿಗಳಲ್ಲಿ ಗುಲಾಬಿ ಗಿಡಗಳನ್ನು ತಗೊಳ್ತೀವಿ, ವೆರೈಟಿ ಆಗಿರುವ ಕಲರ್ಗಳದ್ದು. ನರ್ಸರಿಯಿಂದ ಗುಲಾಬಿ ಗಿಡಗಳನ್ನು ತಂದ ಮೇಲೆ ಸಾಮಾನ್ಯವಾಗಿ ಒಂದು 2ರಿಂದ 4-5 ದಿನಗಳನ್ನು ಬಿಟ್ಟು ನಂತರ ರೀಪಾಟ್ನ ಮಾಡಬೇಕಾಗತ್ತೆ. ಒಂದೊಂದು ಸರ್ತಿ ಏನಾಗುತ್ತೆ, ಅವ್ರು ಚಿಕ್ಕ ಚಿಕ್ಕ ಪಾಟಲ್ಲೇ ಕೊಡೋದ್ರಿಂದ ರೂಟಿನ ಡೆವಲಪ್ ಆಗೋದಕ್ಕೆ ಟೈಮ್ ಇದೆ ಅಂತ ಹೇಳಿ ನಾವು ಅದೇ ಪಾಟಲ್ಲೇ ಇಡ್ತೀವಿ. ನಾನಂತೂ ಹಾಗೆ ಮಾಡ್ತೀನಿ. ಹಾಗೆ ಈ ಪಾಟಲ್ಲಿ ಸುಮಾರು ಟೈಮ್ ಹಾಗೇ ಬಿಟ್ಟಿದ್ದೆ. ಜೊತೆಗೆ ಫ್ರೆಂಡ್ಸ್, ಈ ವಿಡಿಯೋದ ಕೊನೆಯಲ್ಲಿ ಗುಲಾಬಿ ಗಿಡನ ಬೆಳೆಸೋದ್ರ ಬಗ್ಗೆ ಅನೇಕ ಉಪಯೋಗಕಾರಿ ಟಿಪ್ಸ್ಗಳನ್ನು ನೀಡ್ತೀನಿ. ಸೊ ಕೊನೆ ತನಕ ವಿಡಿಯೋನ ನೋಡೋದನ್ನು ಮರಿಬೇಡಿ. ಸುಮಾರು 6 ತಿಂಗಳಿಗಿಂತ ಜಾಸ್ತಿ ಟೈಮು ಇದೇ ಪಾಟಲ್ಲೇ, ನರ್ಸರಿಯಿಂದ ತಂದಲ್ಲಿಂದ ನಾನು ಇದೇ ಪಾಟಲ್ಲೇ ಬಿಟ್ಟಿದ್ದೆ. ಈಗ ಅದರದ್ದು ಹೊರಗಡೆ ಡ್ರೈನೇಜ್ ಹೋಲ್ ಇರುತ್ತಲ್ಲ, ಅಲ್ಲಿಂದ ರೂಟ್ ಆಚೆ ಬರ್ತಾ ಇದೆ. ಅಲ್ಲಿಂದ ರೂಟ್ ಆಚೆ ಬರ್ತಾ ಇದೆ ಅಂದರೆ ಅರ್ಥ ನಾವು ಅದನ್ನು ರೀಪಾಟ್ ಮಾಡಬೇಕು ಅಂತ ಹೇಳಿ. ಅದಕ್ಕೋಸ್ಕರ ನಾನಿವಾಗ ರೀಪಾಟ್ ಮಾಡ್ತಾ ಇದ್ದೀನಿ. ಮೊನ್ನೆ ಡಬಲ್ ಕಲರ್ದು ಒಂದು ಗುಲಾಬಿ ಗಿಡ ಸ್ವಲ್ಪ ಡೈಬ್ಯಾಕ್ ಡಿಸೀಸಿಂದ ಪ್ರಾಬ್ಲಮಲ್ಲಿ ಇತ್ತಲ್ಲ, ಅದನ್ನು ರೀಪಾಟ್ ಮಾಡಿದ್ನಲ್ಲ, ಅದೇ ಒಂದು ಹಳೆಯ ಬಕೆಟ್ಗೆ ನಾನಿವಾಗ ಇದನ್ನು ರೀಪಾಟ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಆಲ್ರೆಡಿ ಹೋಲ್ ಮಾಡಿದ್ದೆ, ಹಾಗಾಗಿ ಈಗ ಹೋಲ್ ಮಾಡೋದಕ್ಕೇನು ಹೋಗೋದಿಲ್ಲ. ಯಾವುದೇ ಪಾಟು, ಬಕೆಟು, ಟಬ್ಬು ಯಾವುದ್ರಲ್ಲೇ ನೀವು ಗಿಡ ಹಾಕೋದಿದ್ರು ಮರಿದೇನೆ ಬಾಟಮಲ್ಲಿ ಹೋಲ್ ಮಾಡಿ. ಇದು ರೂಟ್ ಬಾಂಡ್ ಆಗಿರೋದ್ರಿಂದ ಕೆಳಗಡೆ ಆಚೆಯಿಂದ ರೂಟೆಲ್ಲ ಬರ್ತಾ ಇರೋದ್ರಿಂದ ಎಲೆ ಎಲ್ಲ ತುಂಬ ಚಿಕ್ಕದಾಗಿದೆ. ನಾನು ಕೊಡ್ತಾ ಇರೋ ಗೊಬ್ಬರದ ಪ್ರಭಾವದಿಂದ ಮೊಗ್ಗೇನೂ ಆಗ್ತಾ ಇದೆ, ಆದರೆ ಅಷ್ಟು ದೊಡ್ಡದಾಗಿ ಆಗ್ತಾ ಇಲ್ಲ. ಅದಕ್ಕೆ ಸಾಯಿಲ್ ತುಂಬ ಕಮ್ಮಿ ಆಗಿದೆ. ಅದಕ್ಕೋಸ್ಕರ ಇವಾಗ ರೀಪಾಟ್ ಮಾಡ್ತಾ ಇದ್ದೀನಿ. ರೀಪಾಟ್ ಮಾಡುವಾಗ ನಾನು ನಿಮಗೆ ಬರೀ ಮಣ್ಣಿನಲ್ಲೇ ಯಾವ ರೀತಿ ರೀಪಾಟ್ ಮಾಡಬೇಕು ಅಂತ ತೋರಿಸ್ತೀನಿ. ನಾನೇನು ಮುಂಚೆಯಿಂದನೂ ನಿಮ್ಗೆ ಗೊತ್ತಿರೋ ಹಾಗೆ 10-12 ವರ್ಷಗಳಿಂದನೂ ಸಹ ನಾನು ಗಿಡಗಳನ್ನು ಬೆಳೆಸ್ಕೊಂಡು ಬಂದಿದ್ದೀನಿ. ಆವಾಗಲಿಂದನೂ ನಾನೇನು ಪಾಟಿಂಗ್ ಮಿಕ್ಸ್ ಅಂತಲೇ ರೆಡಿ ಮಾಡಿಕೊಂಡು ಬೆಳೆಸ್ತಾ ಇಲ್ಲ, ಬರೀ ಮಣ್ಣಿನಲ್ಲೇ ಬೆಳೆಸ್ತಾ ಇರೋದು. ಆ ಅನುಭವದಿಂದ ನಿಮಗೆ ಬರೀ ಮಣ್ಣಲ್ಲೇ ಹೇಗೆ ಬೆಳೆಸಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಹೋಲ್ ಆಗಿರೋ ಆ ಬಕೆಟ್ನ ಬಾಟಮಲ್ಲಿ ಈ ರೀತಿ ಕಾಯಿಯ ಚಿಪ್ಪಿರುತ್ತಲ್ಲ, ಅದನ್ನು ಇಡ್ತಾ ಇದ್ದೀನಿ. ಕಾಯಿ ಚಿಪ್ಪು, ಕಲ್ಲು, ಟೈಲ್ಸು ಯಾವುದಾದ್ರೂ ಪರವಾಗಿಲ್ಲ, ಬಾಟಮಲ್ಲಿ ಸಾಲಿಡ್ ಆಗಿರುವಂಥದ್ದನ್ನು ಹಾಕಬೇಕು, ನೀರು ನಿಂತ್ಕೊಳ್ಬಾರ್ದು ಅಂತ ಹೇಳಿ. ಅದಾದಮೇಲೆ ಆಲ್ರೆಡಿ ಆ ಗಿಡದ್ದು ನಾನು ಏನು ರೀಪಾಟ್ ಮಾಡಿದ್ನಲ್ಲ ಮಣ್ಣು, ಅದೇ ಮಣ್ಣನ್ನು ಯೂಸ್ ಮಾಡ್ತಾ ಇದ್ದೀನಿ. ಆ ಮಣ್ಣಲ್ಲಿ ತುಂಬ ಎರೆಹುಳಗಳು ಇತ್ತು, ಹಾಗಾಗಿ ಅದಕ್ಕೆ ನಾನು ಮತ್ತೆ ಗೊಬ್ಬರ ಏನೂ ಆ್ಯಡ್ ಮಾಡೋದಿಲ್ಲ. ಆ ಮಣ್ಣು ಏನಿದೆ ಡೈರೆಕ್ಟಾಗಿ ಅದೇ ಮಣ್ಣನ್ನು ಈ ಪಾಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಆದರೆ ನಾನಿಲ್ಲಿ ಕೆಲವೊಂದೊಂದು ಮೆಥಡ್ನ ಫಾಲೋ ಮಾಡ್ತೀನಿ, ಅದನ್ನು ಮಿಸ್ ಮಾಡದೆ ನೋಡ್ಕೊಳ್ಳಿ. ನೀವು ರೀಪಾಟ್ ಮಾಡುವಾಗ ಈ ಮೆಥಡ್ನ ಫಾಲೋ ಮಾಡ್ಕೊಳ್ಬಹುದು. ಹೀಗೆ ಬೆಳೆಸಿದರೆ ಖಂಡಿತವಾಗ್ಲೂ ನೀವು ಒಳ್ಳೆ ರೀತಿಯಾಗಿ ಹೂಗಳನ್ನು ಜಾಸ್ತಿ ಪಡಿಬಹುದು, ಆಚೆಯಿಂದ ಗೊಬ್ಬರ ತರುವಂತಹ ಅವಶ್ಯಕತೆ ಇಲ್ಲದೇನೆ. ಸೊ ನಾನೀಗ 1/4 ಭಾಗದಷ್ಟು ಮಣ್ಣನ್ನು ಹಾಕಿದ್ದೀನಿ. ಮಣ್ಣು ಹಾಕಿದ ಮೇಲೆ ನೋಡಿ, ಇಲ್ಲಿ ನಮ್ಮ ಕಿಚನಲ್ಲಿ ಇರುತ್ತಲ್ಲ, ಕಿಚನ್ ವೇಸ್ಟು ಏನು ಹಸಿ ಕಸ ಇರುತ್ತಲ್ಲ, ತರಕಾರಿ ಸಿಪ್ಪೆಗಳು, ಅವನ್ನೆಲ್ಲನ ನಾನಿವಾಗ ಆ ಪಾಟ್ಗೆ ಹಾಕ್ತಾ ಇದ್ದೀನಿ. ಕಿಚನಲ್ಲಿರುವಂತಹ ಟೀ ಪುಡಿ, ಕಾಫಿ ಪುಡಿ, ತರಕಾರಿಗಳ ಸಿಪ್ಪೆ, ಹಣ್ಣಿನ ಸಿಪ್ಪೆ ಅಥವಾ ಗಾರ್ಡನ್ನಿಂದು ಹಸಿ ಕಸ ಯಾವುದಿದ್ರೂ ಹಾಕಬಹುದು. ಅಥವಾ ಗಾರ್ಡನಲ್ಲಿ ಒಣಗಿದಂತಹ ಎಲೆಗಳಿತ್ತು ಅಂದರೆ ಅದನ್ನು ಸಹ ಹಾಕಬಹುದು. 1/4 ಭಾಗ ಮಣ್ಣು ಹಾಕಿದ್ದೀವಿ, ಅದಾದಮೇಲೆ ಹಸಿ ಕಸನ ಹಾಕ್ತಾ ಇದ್ದೀವಿ. ಹೀಗೆ ಮಾಡಿ ಇದ್ರ ಮೇಲೆ ಇವಾಗ ಮತ್ತೆ ನಾವು ಮಣ್ಣನ್ನು ಹಾಕಬೇಕು. ಯಾಕೆ ಹೀಗೆ ಮಾಡ್ತಾ ಇದ್ದೀವಿ ಅಂತ ಅಂದರೆ, ನಾವು ಮೇಲ್ಗಡೆ ಗಿಡ ನಟ್ಟಾಗ ಆ ಗಿಡದ ಬೇರು ಕೆಳಗಡೆ ತನಕ ಬರೋಷ್ಟರೊಳಗೆ ಇದು ಗೊಬ್ಬರ ಆಗಿರುತ್ತೆ. ಸೊ ಅಲ್ಲಿ ಫಂಗಲ್ ಇನ್ಫೆಕ್ಷನ್ ಆಗಲಿ ಮತ್ತೊಂದಾಗಲಿ ಆಗೋದಿಲ್ಲ, ಬೇರಿಗೇನು ತೊಂದರೆ ಆಗೋದಿಲ್ಲ. ಆದ್ರೂ ಸಹ ಸೇಫರ್ ಸೈಡು ನಾನಿಲ್ಲೊಂದು ರೆಮಿಡಿ ಬಳಸ್ತಾ ಇದ್ದೀನಿ. ಏನು ಅಂತ ಅಂದರೆ, ಅರಿಶಿನ ಇರುತ್ತಲ್ಲ ಕಿಚನಲ್ಲಿ, ಅರಿಶಿನ ಈ ಮೇಲ್ಗಡೆ ಭಾಗದಲ್ಲಿ ಒಂದು ಸ್ವಲ್ಪ ಉದುರಿಸಬಹುದು. ಅದಿಲ್ಲ ನಿಮ್ಮ ಹತ್ರ ಅಂತ ಅಂದರೆ ಬೂದಿ ಇದ್ದರೆ ಬೂದಿಯನ್ನು ಸಹ ಹೀಗೆ ಹಾಕಬಹುದು. ನನ್ನ ಹತ್ರ ಹಾರ್ಡ್ವುಡ್ ಆ್ಯಶ್ ಇಲ್ಲ, ಅಂದರೆ ಮರಗಳನ್ನು ಕಟ್ಟಿಗೆಗಳನ್ನು ಸುಟ್ಟಿರುವಂತಹ ಬೂದಿ ಇಲ್ಲ. ಅದ್ರ ಬದಲಾಗಿ ನಾನು ಏನು ನಮ್ಮಲ್ಲಿ ಹಸಿ ಕಸ ಇರುತ್ತೆ ಅದನ್ನು ಕಾಂಪೋಸ್ಟ್ ಬಿನ್ಗೆ ಹಾಕ್ತೀನಿ. ಒಣ ಕಸನ ಒಂದು ಇದರಲ್ಲಿ ವೇಸ್ಟಲ್ಲಿ ಸುಡ್ತೀನಿ. ಆಗ ಸುಟ್ಟಿದಾಗ ಸಿಗೋಂತಹ ಬೂದಿಯನ್ನು ನಾನು ಈ ರೀತಿ ಬಳಸ್ಕೊಳ್ತೀನಿ. ಟೋಟಲ್ ಆಗಿ ಕಸದಿಂದ ರಸ. ಹಾಗೆ ಈಗ ಏನು ಮಾಡಬೇಕು, ಆ ಹಸಿ ಕಸನ ಹಾಕಿ ಅದ್ರ ಮೇಲೆ ಸ್ವಲ್ಪ ಮಣ್ಣು ಹಾಕಿ ಅದ್ರ ಮೇಲೆ ಸ್ವಲ್ಪ ಬೂದಿಯನ್ನು ಹಾಕಬೇಕು. ಹೀಗೆ ಮಾಡೋದ್ರಿಂದ
ಇನ್ ಕೇಸ್ ಫಂಗಲ್ ಇನ್ಫೆಕ್ಷನ್ ಆಗೋದು ಅಥವಾ ಅದರಲ್ಲಿ ಬೇರೆ ಹುಳಗಳಾಗೋದು, ಅದರಿಂದ ನಮ್ಮ ಗಿಡಕ್ಕಾಗಲಿ ಬೇರಿಗಾಗಲಿ ಏನೂ ತೊಂದರೆ ಆಗೋದಿಲ್ಲ. ಈ ರೀತಿ ಪ್ಲಾನ್ನ ಮಾಡ್ಕೊಂಡಿದ್ದೀನಿ. ಇದು ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಕೂಡ. ಬೂದಿ ಇಲ್ಲ ಅಂತಂದರೆ ಕಿಚನಲ್ಲಿರುವಂತಹ ಅರಿಶಿಣನ ಸಹ ಹೀಗೆ ಬಳಸ್ಕೊಳ್ಬೋದು. ಅದು ಕೂಡ ಇದೇ ಥರ ಕಾರ್ಯನಿರ್ವಹಿಸುತ್ತೆ. ಈಗ ಸಮ್ಮರ್ ಆಗಿರೋದ್ರಿಂದ ನಾನು ಇದರ ಬುಡದ ಮಣ್ಣನ್ನು ಏನು ಸಹ ತೆಗೆಯೋದಕ್ಕೆ ಹೋಗೋದಿಲ್ಲ. ಯಾಕಂತ ಅಂದರೆ ಗಿಡ ಸರ್ವೈವ್ ಆಗೋದಕ್ಕೆ ಕಷ್ಟ ಆಗುತ್ತೆ. ತುಂಬ ಬಿಸಿಲಿರೋದ್ರಿಂದ ಅದಕ್ಕೆ ಸರ್ವೈವ್ ಆಗೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಅದರ ರೂಟ್ ಆಗಲಿ ಅಥವಾ ಅದರ ಬುಡದಲ್ಲಿರೋ ಮಣ್ಣನ್ನಾಗಲಿ ಏನನ್ನು ಸಹ ಟಚ್ ಮಾಡೋದಿಲ್ಲ. ಹಾಗೆಯೇ ಮೇಲೆ ಅದನ್ನು ಇಡ್ತಾ ಇದ್ದೀನಿ. ಈಗ 3/4 ಭಾಗದಷ್ಟು ಮಣ್ಣು ಹಾಕಿದ್ದೀವಿ. ಹಸಿ ಕಸನ ಹಾಕಿದ ಮೇಲೆ ಮತ್ತೆ ಮಣ್ಣು ಹಾಕಿ ಟೋಟಲಾಗಿ ಆ ಬಕೆಟ್ನ 3/4 ಭಾಗದಷ್ಟು ಮಣ್ಣು ಹಾಕಿದ್ದಾಗಿದೆ. ಅದಾದಮೇಲೆ ಈ ಪಾಟಿಂದ ಡೈರೆಕ್ಟಾಗಿ ಹಾಗೆ ತೆಗೆದು ಹಾಗೆ ಇಡ್ತಾ ಇದ್ದೀನಿ. ಬೇರನ್ನೇನು ಟಚ್ ಮಾಡ್ತಾ ಇಲ್ಲ. ಮಳೆಗಾಲದಲ್ಲಾದರೆ ಬೇರನ್ನು ಸಹ ಪ್ರೂನ್ ಮಾಡಬಹುದು. ಆವಾಗ ಗಿಡ ಸರ್ವೈವ್ ಆಗುತ್ತೆ, ಚೆನ್ನಾಗಿ ಬೆಳೆಯುತ್ತೆ ಕೂಡ. ಆದರೆ ಸಮ್ಮರಲ್ಲಿ ರೀಪಾಟ್ ಮಾಡುವಾಗ ಬೇರನ್ನೆಲ್ಲ ಕಟ್ ಮಾಡೋದಕ್ಕೆ ಹೋಗಬಾರ್ದು. ಆ ಗಿಡನ ಹಾಗೆ ಇಟ್ಬಿಟ್ಟು ಒಂದು ಸರ್ತಿ ಜೆಂಟಲಾಗಿ ಪ್ರೆಸ್ ಮಾಡಿ ಅದ್ರಲ್ಲಿ ಸೆಟ್ಲ್ ಆಗಬೇಕು. ಅದಕ್ಕೋಸ್ಕರ ನಿಧಾನಕ್ಕೆ ಒತ್ತಬೇಕು, ಜಾಸ್ತಿ ಫೋರ್ಸಲ್ಲಿ ಒತ್ತಬಾರ್ದು, ಬೇರೆಲ್ಲ ಏಟಾಗಬಾರ್ದು. ಆ ರೀತಿ ಹಾಗಾದಮೇಲೆ ಮೇಲೆ ಫುಲ್ ಕವರ್ ಆಗೋ ರೀತಿ ಮಣ್ಣನ್ನು ಹಾಕ್ತಾ ಇದ್ದೀನಿ. 1 ಇಂಚು 2 ಇಂಚಷ್ಟು ಗ್ಯಾಪ್ನ ಕೊಡಬೇಕು. ಯಾಕಂದರೆ ನಾವು ನೀರು ಹಾಕಿದಾಗ ಮಣ್ಣು ಆಚೆ ಹೋಗಬಾರ್ದು ಅಥವಾ ಏನಾದರೂ ಸಾಲಿಡ್ ಫರ್ಟಿಲೈಸರ್ ಹಾಕೋದಕ್ಕೆ ಗ್ಯಾಪ್ ಇರಬೇಕು. ಅದಕ್ಕೋಸ್ಕರ ನಾನು ಸ್ವಲ್ಪ 1-2 ಇಂಚಷ್ಟು ಗ್ಯಾಪ್ ಕೊಟ್ಬಿಟ್ಟು ಮಣ್ಣನ್ನು ಹಾಕ್ತೀನಿ. ಇದಿಷ್ಟು ಪ್ರೋಸೆಸ್ ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೆ ನಾವು ಒಂದು ಬರೀ ಮಣ್ಣಲ್ಲೇ ಗಿಡನ ನೆಡಬಹುದು ಅಂತ ಹೇಳಿ. ನಟ್ಟಿದ್ದಾದಮೇಲೆ ಮರೀದೇನೆ ಚೆನ್ನಾಗಿ ನೀರು ಹಾಕಿ, ಯಾವುದೇ ಗಿಡ ರೀಪಾಟ್ ಮಾಡಿದ ಮೇಲೆ ಮರೀದೇ ನೀರು ಹಾಕಬೇಕು. ಇದಾದಮೇಲೆ ನನ್ನ ಚಾನಲಲ್ಲಿ ಇದೆಯಲ್ಲ ಈ ಲಿಕ್ವಿಡ್ ಫರ್ಟಿಲೈಸರು, ವೀಕ್ಲಿ ಒನ್ಸು 15 ಡೇಸ್ ಒನ್ಸು ನಿಮಗೆ ಯಾವಾಗ ಫ್ರೀ ಆಗುತ್ತೆ ಆವಾಗ ಯಾವುದಾದ್ರೂ ಒಂದೊಂದು ಲಿಕ್ವಿಡ್ ಫರ್ಟಿಲೈಸರ್ಗಳನ್ನು ಕೊಡ್ತಾ ಬನ್ನಿ. ಗಿಡ ಚೆನ್ನಾಗಿ ಬೆಳೆಯುತ್ತೆ, ಜೊತೆಗೆ ಜಾಸ್ತಿ ಹೂಗಳನ್ನು ಸಹ ಕೊಡುತ್ತೆ. ನೆಕ್ಸ್ಟ್ ಪಟಾಪಟ ಅಂತ ಹೇಳಿ ನರ್ಸರಿಯಿಂದ ತಂದಿರೋ ಗಿಡಗಳನ್ನು ಬೆಳೆಸೋದಕ್ಕೆ ಯೂಸ್ಫುಲ್ ಆಗಿರುವಂತಹ ಕೆಲವೊಂದಿಷ್ಟು ಟಿಪ್ಸ್ಗಳನ್ನು ಕೊಡ್ತೀನಿ. ಯಾವಾಗ್ಲೂ ಮಣ್ಣು ಹಾಕಿದಾಗ ಪಾಟಲ್ಲಿ ಮೇಲ್ಗಡೆ 2 ಇಂಚಷ್ಟು ಗ್ಯಾಪ್ ಇರಬೇಕು ಕಾಂಪೋಸ್ಟು ಅಥವಾ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನು ಕೊಡೋದಕ್ಕೆ. ಗುಲಾಬಿ ಗಿಡ ಹೆವಿ ಫೀಡರ್ ಪ್ಲಾಂಟ್, ಅಂದರೆ ಜಾಸ್ತಿ ಗೊಬ್ಬರಗಳನ್ನು ಕೊಡಬೇಕು. ಅವಾಗವಾಗ ಗೊಬ್ಬರ ಮತ್ತು ಲಿಕ್ವಿಡ್ ಕಾಂಪೋಸ್ಟನ್ನು ಕೊಡ್ತಾ ಇರಿ. ಗುಲಾಬಿ ಗಿಡಕ್ಕೆ ಬರುವಂತಹ ಅಫಿಡ್ಸ್ಗಳ ತೊಂದರೆಗೆ ಗೋಮೂತ್ರ ಅಥವಾ ಬೇವಿನ ಎಣ್ಣೆಯನ್ನು ಸಿಂಪಡಣೆ ಮಾಡಬಹುದು. ಹೇಗೆ ಮಾಡಬೇಕು ಅನ್ನೋ ವಿಡಿಯೋ ಚಾನಲಲ್ಲಿದೆ, ಚಾನೆಲ್ನ ಒಂದ್ಸರ್ತಿ ರೆಫರ್ ಮಾಡಿ. ಗುಲಾಬಿ ಗಿಡದ ಬುಡವನ್ನು ಯಾವಾಗಲೂ ಸ್ವಚ್ಛವಾಗಿಡಬೇಕು. ಅದರಲ್ಲಿ ಬೇರೆ ಕಳೆ ಗಿಡಗಳು ಎಲೆಗಳು ಬೀಳದೇ ಇರೋ ಹಾಗೆ ನೋಡ್ಕೋಬೇಕು. ಬುಡದ ಮಣ್ಣು ಯಾವಾಗಲೂ ಉದುರುದ್ರಾಗಿರಬೇಕು, ಗಟ್ಟಿಯಾಗಿ ಬಿಗುತ್ಕೊಂಡು ಇರಬಾರ್ದು. ಹೊಸ ಚಿಗುರುಗಳು ಬರಬೇಕು ಅಂತಂದರೆ ಯಾವಾಗಲೂ ಗುಲಾಬಿ ಗಿಡದ ಹೂವನ್ನು ಕಟ್ ಮಾಡಿದ ನಂತರ 1-2 ಎಲೆಗಳ ಹಿಂಭಾಗದಲ್ಲಿ ಅದನ್ನು ಪ್ರೂನ್ ಮಾಡಬೇಕು, ಅಂದರೆ ಕತ್ತರಿಸಬೇಕು. ಆಗ ಹೊಸ ಚಿಗುರು ಬಂದು ಹೆಚ್ಚು ಹೂಗಳನ್ನು ಬಿಡತ್ತೆ. ಗುಲಾಬಿ ಗಿಡಕ್ಕೆ 5ರಿಂದ 8 ಗಂಟೆಗಳ ಕಾಲ ಚೆನ್ನಾಗಿ ಬಿಸಿಲಿರಬೇಕು. ಪ್ರೂನ್ ಮಾಡಿದ ಜಾಗದಲ್ಲಿ ಅಥವಾ ಯಾವುದಾದ್ರೂ ಇನ್ಫೆಕ್ಷನ್ ಆಗಿರೋ ಜಾಗಕ್ಕೆ ಅರಿಶಿಣ ಮತ್ತು ಕೊಬ್ಬರಿ ಎಣ್ಣೆಯನ್ನು ಮಿಕ್ಸ್ ಮಾಡಿ ಬಳಸಬಹುದು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಇದೇ ರೀತಿಯ ಗಾರ್ಡನ್ ಸಂಬಂಧಪಟ್ಟ ಹಲವು ಟಿಪ್ಸ್ಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಟೇಕ್ ಕೇರ್, ಬಾಯ್. ಹ್ಯಾಪಿ ಗಾರ್ಡನಿಂಗ್.